Hello ಮಕ್ಕಳೇ, ವೆಲ್ಕಮ್ ಟು ಸಿಂಪ್ಲಿಫೈಡ್ ಮೈಂಡ್ಸ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿರೈವೇಷನ್ ಇನ್ ಬೋರ್ಡ್ ಎಕ್ಸಾಮಲ್ಲಿ ವೆರಿ ಈಸಿ ಟು ಸ್ಕೋರ್ 5 ಮಾರ್ಕ್ಸ್ ಕೇಳ್ತಾರೆ. ತುಂಬ ಸಲ ಎಕ್ಸಾಮಲ್ಲಿ ಬರುತ್ತೆ. ಸೊ ಈಕ್ವೇಷನ್ಸ್ ಆಫ್ ಲೈನ್ ಇನ್ ಸ್ಪೇಸ್ ಅಂತ. ಸೊ ಪ್ರೀವಿಯಸ್ ಲೆಕ್ಚರ್ಲಿ ಆಲ್ರೆಡಿ ನಾನು ಈಕ್ವೇಷನ್ ಆಫ್ ಲೈನ್ಸ್ ಅಂದರೆ ಡೈರೆಕ್ಷನ್ ಕೊಸೈನ್ಸ್ ಅಂದ್ರೆ ಏನು, ಡೈರೆಕ್ಷನ್ ರೇಷಿಯೋಸ್ ಅಂದರೆ ಏನು, ನಂತರ ಯಾವ ರೀತಿ ಪ್ರೀವಿಯಸ್ ಕ್ವಶನ್ಸ್ ಯಾವ ರೀತಿ ಕ್ವಶನ್ಸ್ ಕೇಳಿದೆಲ್ಲ ಸಾಲ್ವ್ ಮಾಡಿದ್ದೀವಿ. ಸೊ ಈ ಲೆಕ್ಚರಲ್ಲಿ ಈಗ ನಾನು ಡಿಸ್ಕಸ್ ಮಾಡ್ತೀನಿ ಡಿರೈವೇಷನ್ಸು. ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆ ಹೇಳ್ತಾ ಇದ್ದೀನಿ, ಯಾವತ್ತಾಗಲಿ ಡಿರೈವೇಷನ್ಸ್ನ ಮಗ್ಗಪ್ ಮಾಡಬೇಡಿ, ಬೈ ಹಾರ್ಟ್ ಮಾಡಬೇಡಿ. ಅಂಡರ್ಸ್ಟ್ಯಾಂಡ್, ಇಟ್ಸ್ ವೆರಿ ಈಸಿ ಟು ರೈಟ್ ಇನ್ ದ ಎಕ್ಸಾಮ್. ಓಕೆ, ಈಗ ಫಸ್ಟು ಸೊ ಕಮಿಂಗ್ ಟು ಲೆಕ್ಚರ್ ನಾವು. ಸೊ ಫಸ್ಟ್ ಏನು ಗೊತ್ತಾ, ಐ ಹ್ಯಾವ್ ಟು ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್. ಈಗ ಸೊ ಈಗ ಹೌ ಡು ಯು ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್ ಇನ್ ಸ್ಪೇಸ್? ಬೈ ಸ್ಪೇಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಈಗ ದಿಸ್ ಅ ಲೈನ್. ಫಾರ್ ಎಕ್ಸಾಂಪಲ್, ಐ ವಾಂಟ್ ಟು ಫೈಂಡ್ ಈಕ್ವೇಷನ್ ಆಫ್ ದಿಸ್ ಲೈನ್. ಸೊ ಹೌ ಡು ಯು ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್ ಯೂನಿಕ್ಲಿ ಅಂದರೆ ಏನು ಗೊತ್ತಾ, ನೆನ್ಪಿಟ್ಕೊಳ್ಳಿ, ಯಾವತ್ತೇ ಮ್ಯಾಥ್ಸ್ ಆದರೆ ಫಾರ್ ಮೀ, ಫಾರ್ ಯು, ಎವ್ರಿ ಒನ್ ಆನ್ಸರ್ ಶುಡ್ ಬಿ ಸೇಮ್. ಇಟ್ ಶುಡ್ ಬಿ ಯೂನಿಕ್. ಇಟ್ಸ್ ನಾಟ್ ಲೈಕ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. ಈಗ if for example I'll tell you, find equation of a line passing through a particular point ಅಂತ. ಫಾರ್ ಎಕ್ಸಾಂಪಲ್ ನಾನು ಕ್ವಶನ್ ಕೇಳ್ತೀನಿ ನಿಮಗೆ, ಈಗ ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 2, 3 ಅಂತ ಹೇಳ್ತೀನಿ. ಸೊ ಈಗ ಹೌ ಮೆನಿ ಲೈನ್ಸ್ ಆರ್ ದೇ ಪಾಸಿಂಗ್ ಥ್ರೂ 2, 3? ದ ಸೋ ಮೆನಿ ಲೈನ್ಸ್ ಪಾಸಿಂಗ್ ಥ್ರೂ 2, 3 ಅಲ್ವಾ? ಸೊ ಅಂದರೆ ದೇ ಕ್ಯಾನ್ ಬಿ ಎ ಲೈನ್ ಪಾಸಿಂಗ್ ಲೈಕ್ ದಿಸ್, one more line passing like this, one more line passing. There can be infinite number of lines passing through a given point. ನೋಡಿ ಎಷ್ಟೊಂದು ಲೈನ್ಸ್ ಇರುತ್ತೆ ಆ್ಯಕ್ಚುಲಿ. So if I ask you to find equation of a line passing through a point, just there are so many lines passing through a given point, therefore it is not a unique. Now artha madkoli, if I ask you now, find equation of a line passing through a given point and parallel to one more direction. ಈಗ ಡೈರೆಕ್ಷನ್ ಕೊಡ್ತಾರೆ. ಈಗ find equation of a line passing through this 2, 3 and parallel to this line. ಈ ಕೊಟ್ಬಿಟ್ರೆ ಈ ರೀತಿ ಹಾಗೇನಾಗುತ್ತೆ ಬೇಸಿಕಲಿ. ಸೊ ವಿ ಹ್ಯಾವ್, so ಈಗ ಫಾರ್ ಎಕ್ಸಾಂಪಲ್ I'll ask you find equation of a line passing through the point 2, 3 and parallel to this direction, then there exists only one line. ಅರ್ಥ ಮಾಡ್ಕೊಳ್ಳಿ, ಅರ್ಥ ಕ್ಲಿಯರ್ ಆಗಿ. ಸೊ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಆ್ಯಂಡ್ ಪ್ಯಾರಲ್ ಟು ಗಿವನ್ ವೆಕ್ಟರ್, ದೇರ್ ಇಸ್ ಓನ್ಲಿ ಒನ್ ಲೈನ್ ಎಕ್ಸಿಸ್ಟ್, ದೇರ್ಫೋರ್ ವಿ ಕ್ಯಾನ್ ಫೈಂಡ್. ಸೊ ಮ್ಯಾಥ್ಸ್ ಅಂದರೆ ಯಾವತ್ತೇ ಆಗಲಿ ಯೂನಿಕ್, ಎಲ್ಲರಿಗೂ ಒಂದೇ ಆನ್ಸರ್ ಬರಬೇಕು. ಓಕೆನಾ? ನಂತರ ದಿಸ್ ಒನ್ ಕಂಡೀಷನ್. ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್ ವೆರಿ ಯೂನಿಕ್ಲಿ when we know, like for example equation of a line passing through 2 given points. For example ನಾನು 2 ಪಾಯಿಂಟ್ಸ್ ಕೊಟ್ಬಿಟ್ಟೆ ನಿಮಗೆ. ಫಾರ್ ಎಕ್ಸಾಂಪಲ್ ಇಫ್ ಐ ಗಿವ್ ದ ಪಾಯಿಂಟ್ ಲೈಕ್ x1, y1, ಸೊ ಒನ್ ಮೋರ್ ಪಾಯಿಂಟ್ x2, y2 ಫೈನ್ ಕೊಟ್ಟರೆ ನಿಮಗೆ. ಸೊ ಇದು ಮಿನಿಮಮ್ ಕಂಡೀಷನ್ಸ್. ಫೈನ್ ಈಕ್ವೇಷನ್ ಆಫ್ ಎ ಲೈನ್ ಕೇಳಿದ್ರೆ ದೇರ್ ಎಕ್ಸಿಸ್ಟ್ ಓನ್ಲಿ ಒನ್ ಲೈನ್ ಪಾಸಿಂಗ್ ಥ್ರೂ ಎ ದೀಸ್ 2 ಗಿವನ್ ಪಾಯಿಂಟ್. ದೇರ್ ಎಕ್ಸಿಸ್ಟ್ ಓನ್ಲಿ ಒನ್ ಲೈನ್ passing through a 2 given point. And ಇದು basic minimum conditions. ಇಷ್ಟು, see, if they give only one point you can't find. If they give only one direction, if I ask you find equation of a line passing through this direction, for example ನಾನು direction ಕೊಡ್ತೀನಿ. ಈಗ this is a direction, find the equation of a line which is parallel to this equation of a line. ಅಂದರೆ there can be so many lines, so infinite number of lines. ಅಂದರೆ ಅವ್ರು ಬರೀ ಡೈರೆಕ್ಷನ್ ಕೊಟ್ಟರು ಫೈಂಡ್ ಮಾಡೋಕ್ಕಾಗೋದಿಲ್ಲ, ಬರೀ ಪಾಯಿಂಟ್ ಕೊಟ್ಟರು ಫೈಂಡ್ ಮಾಡೋಕ್ಕಾಗೋದಿಲ್ಲ. ಐದರ್ ದೇ ಶುಡ್ ಗಿವ್ ಒನ್ ಪಾಯಿಂಟ್ ಆ್ಯಂಡ್ ಡೈರೆಕ್ಷನ್ or they should give 2 points. So ಎರಡು ಕಂಡೀಷನ್ಸಲ್ಲಿ ಇದು ಮಿನಿಮಮ್ ಬೇಸಿಕ್ ರಿಕ್ವೈರ್ಮೆಂಟ್ಸ್. ಅಫ್ಕೋರ್ಸ್ 3-4 ಪಾಯಿಂಟ್ಸಲ್ಲಿ ಕೊಟ್ಟರೆ ವಿ ಕ್ಯಾನ್ ಫೈಂಡ್ ಎ ಲೈನ್. ಅಂದರೆ ಇಫ್ ದೇ ಗಿವ್ 3 ಪಾಯಿಂಟ್ ಕಂಪಲ್ಸರಿ ಫೈಂಡ್ ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ 3 ಪಾಯಿಂಟ್, ಓವರ್ ಡೇಟಾ ಜಾಸ್ತಿ ಆಗುತ್ತೆ. ವಿತ್ ದ ಮಿನಿಮಮ್ ಡೇಟಾ ಸೊ ವಿ ಕ್ಯಾನ್ ಫೈಂಡ್ ದಿಸ್ ಇಸ್ ಯೂನಿಕ್ಲಿ ಇಟ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಈಗ ಸೊ ವೆನ್ ಇಟ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಕ್ವಿಕ್ಲಿ, ಸೊ ಈಕ್ವೇಷನ್ ಆಫ್ ಎ ಲೈನ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂನಿಕ್ಲಿ. It can be determined uniquely under 2 conditions. Determined uniquely under 2 conditions. In conditions ಏನು? Very simple it is. The first condition, a point and direction. Equation of line passing through a point and a given direction. Given direction. ಇದು ಒಂದು ಮ್ಯಾಥ್ಸ್ ಅಲ್ಲಿ they won't ask you definitions and all, just understand. Okay, ನಂತರ passing through 2 given points. In these 2 cases we can find the line uniquely, 2 given ಪಾಯಿಂಟ್ಸ್. ಅರ್ಥ ಆಯ್ತಾ? ಸೊ ಇದನ್ನೇ ಡಿರೈವೇಷನ್ಸ್ ಆಗಿ ಕೇಳ್ತಾರೆ ನಿಮ್ಮ ಬೋರ್ಡ್ ಎಕ್ಸಾಮ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ತುಂಬ ಸದೇ ಕೇಳ್ತಾರೆ ಇದನ್ನು, ಕೆಲವೊಂದು ಸದೇ ಕೇಳ್ತಾರೆ. ಓಕೆ, ಬಟ್ ಯು ಶುಡ್ ನೋ ಬೋತ್ ದ ಡಿರೈವೇಷನ್. ಅರ್ಥ ಆಯ್ತಾ? ತುಂಬ ಈಸಿ ಇದೆ. ಲೆಟ್ಸ್ ಗೋ ಫಾರ್ ದ ನೆಕ್ಸ್ಟ್ ಒನ್. ಈಗ ನಿಮ್ಮ ಎಕ್ಸಾಮಲ್ಲಿ ಈ ರೀತಿ ಕೇಳ್ತಾರೆ, ಡಿರೈವ್ ದ ಈಕ್ವೇಷನ್ ಆಫ್ ಎ ಲೈನ್, ಲೈನ್ ಇನ್ ಸ್ಪೇಸ್ ಥ್ರೂ ಎ ಗಿವನ್ ಪಾಯಿಂಟ್. ಒಂದು ಪಾಯಿಂಟ್ ಕೊಡ್ತಿದ್ದಾರೆ and parallel to a given vector. ಒಂದು ವೆಕ್ಟರ್ ಕೂಡ ಕೊಟ್ಟಿದ್ದಾರೆ, ಅಂದರೆ ಗಿವನ್ ಡೈರೆಕ್ಷನ್ಸ್ ಗಿವನ್. ದೇ ಗಿವನ್ ಎ ಪಾಯಿಂಟ್, ದೇ ಗಿವನ್ ಎ ಡೈರೆಕ್ಷನ್. ಎರಡು ಕೊಟ್ಟಿದ್ರೆ ಐ ಕ್ಯಾನ್ ಆಲ್ವೇಸ್ ಫೈಂಡ್ ದ ಲೈನ್ ಯೂನಿಕ್ಲಿ. ಫಸ್ಟ್ ನೀವೇನು ಮಾಡೋಕ್ಕಂದ್ರೆ ಲೆಟ್ಸ್ ಡ್ರಾ ಒನ್ ಆಕ್ಸಸ್. ಈಗ ಲೆಟ್ಸ್ ಟೇಕ್ ದಿಸ್ ಇಸ್ ಮೈ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಅಂತ ತೊಗೊಂಡ್ರೆ ನಾನೊಂದು ಲೈನ್ ತೊಗೊತಾ ಇದ್ದೀನಿ. ಈಗ ಲೆಟ್ಸ್ ಟೇಕ್ ದಿಸ್ ಇಸ್ ಮೈ ಲೈನ್. ಒಂದು ಲೈನ್ ಇದೆ ಈಗ. ಸೊ ಲೈನ್ ಇಸ್ ಗಿವನ್ ಟು ಯು ಆ್ಯಂಡ್ ನಂತರ ಈಗ ಒಂದು ಪಾಯಿಂಟ್ ಪಿ, ಒಂದು ಪಾಯಿಂಟ್ ಕೊಟ್ಟಿದ್ದಾರೆ ಬಿಕಾಸ್ ಇಟ್ಸ್ ಪಾಸಿಂಗ್ ಥ್ರೂ ಎ ಗಿವನ್ ಪಾಯಿಂಟ್.
ಸೊ ಈ ಪಾಯಿಂಟ್ ಕೊಟ್ಟಿದ್ದಾರೆ ನಿಮಗೆ, ಆ ಪಾಯಿಂಟ್ ಕೋಆರ್ಡಿನೇಟ್ ಲೆಟ್ಸ್ ಟೇಕ್ ಇಟ್ as x1 y1 and z1 ಅಂತ. ನಂತರ ಒಂದು ಲೈನ್ ಕೂಡ ಕೊಟ್ಟಿದ್ದಾರೆ ಆಲ್ರೆಡಿ, ಅವರೇ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ B is given to you and the point is given to you. ನಂತರ obviously if you want to find any ಈಕ್ವೇಷನ್, ಯಾವುದೊಂದು ಈಕ್ವೇಷನ್ ಡೆವಲಪ್ ಮಾಡಬೇಕಂದ್ರೆ ಆ ಈಕ್ವೇಷನ್ ನಮಗೆ x, y, z ಬೇಕಲ್ವಾ. ಈಕ್ವೇಷನ್ ಅಂದರೆ ಏನಂದ್ರೆ x ಇರುತ್ತೆ, y ಇರುತ್ತೆ, z ಇರುತ್ತೆ. ಅಂದರೆ ಒಂದು ಆರ್ಬಿಟರಿ ಪಾಯಿಂಟ್ ಬೇಕು. ಆರ್ಬಿಟರಿ ಪಾಯಿಂಟ್ ಇಸ್ ಅ ಪಾಯಿಂಟ್ ವಿಚ್ ಸ್ಯಾಟಿಸ್ಫೈಸ್ ಆಲ್ ದ ಕಂಡೀಷನ್ಸ್ ಆಫ್ ದ ಗಿವನ್ ಕಂಡೀಷನ್ಸ್ನ. ಈಗ ಆರ್ಬಿಟರಿ ಪಾಯಿಂಟ್ ನಾನು P ಅಂತ ತೊಗೊತೀನಿ. ಸೊ ಟೇಕ್ ದ ಪಾಯಿಂಟ್ as P, then the coordinates like x, y, z. x, y, z is arbitrary point. x1, y1, z1 is given point. ಆಯ್ತಾ. ಈಗ ಇದಕ್ಕೆ ಪೊಸಿಷನ್ ವೆಕ್ಟರ್ಸ್, ಲೆಟ್ಸ್ ಟೇಕ್ ದ ಪೊಸಿಷನ್ ವೆಕ್ಟರ್ಸ್ ಫಾರ್ ದಿಸ್. ಸೊ ಇಲ್ಲಿಂದ ಅಂದರೆ ಇಟ್ಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಪಾಯಿಂಟ್ O. therefore if I take OA vector and this I'll take it as what, OP vector ಅಂತ. I'll draw a straight line. This is, let's take it as let us take it as A vector ಅಂತ ತಗೋಣ. ಇದನ್ನ B vector ಅಂತ ತಗೊಂತೀನಿ. ಸೊ ನಾಟ್ B vector, it is R vector. It's given, right? So arbitrary and always R vector anta. So diagram first artha ಮಾಡ್ಕೊಳ್ಳಿ. It's very very simple. Line is given to you. The line is passing through a given point. ಆ ಪಾಯಿಂಟ್ ಕೊಟ್ಟಿದ್ದಾರೆ and direction ಕೊಟ್ಟಿದ್ದಾರೆ. ನೀವು ಎರಡು ಪ್ಯಾರಲಲ್ ಇರುತ್ತೆ, ಈ ಲೈನು ಮತ್ತು ಈ ಲೈನ್ ಪ್ಯಾರಲಲ್ ಇರುತ್ತೆ. Asking find the equation of this line. What's the equation of this line? ಅರ್ಥ ಆಯ್ತಾ? ಸಿಂಪಲ್ ಇಟ್ ಇಸ್. ಈಗ ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಫಸ್ಟ್ ಯು ಹ್ಯಾವ್ ಟು ರೈಟ್, ಯಾವುದೇ ಡಿರೈವೇಷನ್ ಕೊಟ್ಟರೆ ಎಕ್ಸಾಮಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಬರೀಬೇಕು. ಯು ಹ್ಯಾವ್ ಟು ರೈಟ್ ದ ಫಸ್ಟ್ ಏನು, ಯು ಹ್ಯಾವ್ ಟು ರೈಟ್ ದ ಸ್ಟೇಟ್ಮೆಂಟ್ ಏನು ಬರೀತೀರಾ, ಏನು ಡಯಾಗ್ರಾಮ್ ಇದು ಒಂದು ಎಕ್ಸ್ಪ್ಲನೇಷನ್ ಮಾಡಿ ಮ್ಯಾಥ್ಸಲ್ಲಿ. ಈ ಎಕ್ಸ್ಪ್ಲನೇಷನ್ ಅನ್ನೋದು ನೀವು ಓನಾಗಿ ಬರೀಬೋದು, ಯಾವುದೇ ಥರ ಯು ಡೋಂಟ್ ನೀಡ್ ಟು ಮಗ್ ಅಪ್ ಎನಿ ಪರ್ಟಿಕ್ಯುಲರ್ ಡಿರೈವೇಷನ್. NCERT ಇರೋ ಥರನೇ ಬರೀಬೇಕು, ಆ ಥರ ಎಂಥದ್ದು ಇಲ್ಲ. ನೀವೇನು ಬರೀಬೇಕು, ಫಾರ್ ಎಕ್ಸಾಂಪಲ್ let the L is a line given and passing through a point is given by x1, y1, z1 with position vector A vector, and then B is a given vector given direction, and then what B vector is a given direction. Let us consider point P an arbitrary point and x, y, z, and the position vector of the arbitrary point is R vector. So ನೀವು ಸ್ವಂತ ಬರೀರಿ. ಪೊಸಿಷನ್, ಸಿ ಮ್ಯಾಥ್ಸ್ ಅಲ್ಲಿ ಗೊತ್ತಾ, ಕೀವರ್ಡ್ಸ್ ಯೂಸ್ ಮಾಡಬೇಕು. ಪೊಸಿಷನ್ ವೆಕ್ಟರ್, ಆರ್ಬಿಟರಿ ಪಾಯಿಂಟ್, ಗಿವನ್ ಡೈರೆಕ್ಷನ್, ಇದೆಲ್ಲ ವರ್ಡ್ಸು. ಯು ಕ್ಯಾನ್ ಯೂಸ್ ದೀಸ್ ವರ್ಡ್ಸ್, ದೆನ್ ಯು ಕ್ಯಾನ್ ಡೆಫಿನೆಟ್ ಡಿಫೈನ್ ವಾಟ್ ಎವರ್ ಯು ವಾಂಟ್. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಒಂದು ಎಕ್ಸ್ಪ್ಲನೇಷನ್ನ ಬರೀಬೇಕು ಫಸ್ಟ್, ಆಯಿತಾ. ನಂತರನೇ ದೆನ್ ಯು ಟ್ರೈ ದ ಸ್ಟೇಟ್ಮೆಂಟ್ಸ್. ಅರ್ಥ ಆಯಿತಾ? ಈಗ ನಾವೇನಾಗುತ್ತೆ, ಯಾವತ್ತೇ ನೆನ್ಪಿಟ್ಕೊಳ್ಳಿ, ಇಲ್ಲಿ ಈ AP ಇದೆಯಲ್ವಾ, ಸೊ ಆಬ್ವಿಯಸ್ಲಿ ವಿ ನೋ ದೀಸ್ ಟು ಆರ್ ಪ್ಯಾರಲಲ್ ಟು ಈಚ್ ಅದರ್. ಗಿವನ್ ಡೈರೆಕ್ಷನ್ ಅಂದರೆ ಇಟ್ಸ್ ಪ್ಯಾರಲಲ್ ಆ್ಯಕ್ಚುಲಿ. ಅದನ್ನ ಏನಾಗುತ್ತೆ, ಬೇಸಿಕಲಿ ಲೆಟ್ಸ್ ಟೇಕ್ ಇಟ್ ನೌ. ಫಾರ್ ಎಕ್ಸಾಂಪಲ್ ವಿ ಕ್ಲಿಯರ್ಲಿ ನೋ ಫ್ರಮ್ ದಿಸ್ AP vector is basically parallel to B vector. ಅಂದರೆ ಇವತ್ತೇ ನೆನ್ಪಿಟ್ಕೊಳ್ಳಿ, ಯಾವುದೇ ಎರಡು ವೆಕ್ಟರ್ ಪ್ಯಾರಲ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ ದಿಸ್ ವೆಕ್ಟರ್ ಪ್ಯಾರಲ್ ಅಂತ ಹೇಳಿದ್ರೆ, ಇಫ್ ಐ ಸೇ ದಿಸ್ ವೆಕ್ಟರ್ A vector, ದಿಸ್ ಇಸ್ B vector, ಐ ಶುಡ್ ಏಬಲ್ ಟು ರೈಟ್. ಐ ಥಿಂಕ್ ಇದು ಆಲ್ರೆಡಿ ನಾವು ವೆಕ್ಟರ್ಸ್ ಚಾಪ್ಟರ್ಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಐ ಆಲ್ವೇಸ್ ಟೆಲ್ ಯು ಗೋ ಇನ್ ಅನ್ ಆರ್ಡರ್. ಫಸ್ಟ್ ವೆಕ್ಟರ್ಸ್ ಸ್ಟಡಿ ಮಾಡಿ, ನಂತರ 3D ಸ್ಟಡಿ ಮಾಡಿ. ಯು ವಿಲ್ ಬಿ ಫೀಲಿಂಗ್ ವೆರಿ ಈಸಿ, ಬಿಕಾಸ್ ದೇರ್ ವಿ ಹ್ಯಾವ್ ಆಲ್ ದಿಸ್ ಕ್ವಶನ್ಸ್. ಕೋಲೀನಿಯರ್ ಪ್ರೂವ್ ಮಾಡಿ, co-planarity, all these kind of questions are there. ಅರ್ಥ ಆಯ್ತಾ? ಅದರಲ್ಲಿ ನಿಮ್ಗೆ ಗೊತ್ತಾದ ಕ್ಲಿಯರ್ ಆಗಿ. ಸೊ ಆಲ್ವೇಸ್ ವೆನ್ ಯು ಸೇ A vectors, these two are parallel. ಫಾರ್ ಎಕ್ಸಾಂಪಲ್ ನಾನು 2i cap 3j cap 4k cap ಅಂತ ತೊಗೊಂಡ್ರೆ, ಸೊ ಇದನ್ನು ನಾನು ಫಾರ್ ಎಕ್ಸಾಂಪಲ್ ಇಫ್ ಐ ಮಲ್ಟಿಪ್ಲೈ ದಿಸ್ ವಿತ್ 2, ದಿಸ್ ಮೀನ್ಸ್ 4i cap, ಸೊ 3j cap ಪ್ಲಸ್ 6 ಅಲ್ವಾ, ಮಲ್ಟಿಪ್ಲೈಯಿಂಗ್ 2 8k cap ಅಂತ. ಅಂದರೆ ಇದನ್ನು ನಾನು ಟ್ವೈಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಆನ್ಸರ್ ಬರುತ್ತೆ. ಅಂದರೆ ಯಾವತ್ತೇ ಆಗಲಿ ಒನ್ ವೆಕ್ಟರ್, ಫಾರ್ ಎಕ್ಸಾಂಪಲ್ ನಾವು ಐ ಕ್ಯಾನ್ ರೈಟ್ B vector as 2 times of A vector. If one vector can be represented as lambda times or k times of other vector, then these two are parallel. ಅವೆರಡು ಪ್ಯಾರಲಲ್ ಅಂತ ಹೇಳ್ತೀವಿ ನಾವು. ಅರ್ಥ ಇದೆ ಕ್ಲಿಯರ್ ಆಗಿ? ಸೊ ಇಲ್ಲಿ ಕ್ಲಿಯರ್ ಆಗಿ ಇವೆರಡು ಪ್ಯಾರಲಲ್ ಆಲ್ರೆಡಿ ಇರೋದ್ರಿಂದ, ಸೊ ಐ ಕ್ಯಾನ್ ರೈಟ್ ದ AP vector. ಸಿ ಲೈನ್ L is parallel to B vector, that we know it, that's a given direction. ಅವೆರಡು ಪ್ಯಾರಲಲ್ ಆಗಿರುತ್ತೆ. So but AP is also a part of that ಅಲ್ವಾ. ಸೊ ಆಬ್ವಿಯಸ್ಲಿ AP is also lambda times of B vector ಅಂತ ಬರೀಬೋದು ನಾವು. ಇದು ಒಂದೇ ಒಂದು ಕಂಡೀಷನ್ ಅರ್ಥ ಆದರೆ ತುಂಬ ಡೆರಿವೇಷನ್ ಈಸಿ. ಸೊ ವಾಟ್ ಈಸ್ AP vector is nothing but, it is nothing but OP minus OA. ಈ OP minus OA ಇವೆಲ್ಲ we have discussed already in the vectors chapter. Okay, OP minus OA is equal to lambda times of B. What is my OP vector is basically R vector minus A vector equal to lambda times of B vector, and R vector is equal to what? A vector plus lambda times of B vector. That's a very very simple derivation ಮಕ್ಕಳೇ. ನೋಡಿ, that's it. This is only called as a vector form of equation of line. ಇದು ವೆಕ್ಟರ್ ಫಾರ್ಮ್ ಅಂತ ಹೇಳ್ತೀವಿ. ವೆರಿ ವೆರಿ ಸಿಂಪಲ್. AP vector is equal to lambda times of B vector. ಬಟ್ ನೀವು ಸ್ಟೇಟ್ಮೆಂಟ್ಸ್ನ ಬರೀಬೇಕು. ಬಿಫೋರ್ ದಿಸ್ at least you should write 3 to 4 statements explaining the given line, given point, arbitrary point, given direction. ಅರ್ಥ ಆಯ್ತಾ? ಆ್ಯಂಡ್ ಪೊಸಿಷನ್ ವೆಕ್ಟರ್ಸ್ AR. ಇಲ್ಲಿ ಏನೇನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು ನೀವು.
ಅದಾದಮೇಲೆ since AP is parallel to B, you have to write here like this. Since AP is parallel to B vector, therefore AP is equal to lambda times of B. Then it's very, very easy. Nantara, this is only called as vector form. Now we call it as vector form of the equation. I need to find a Cartesian form. Cartesian form under, you just have to put x1, y1 and you have to put the points. Then I need to find, for example, what is the Cartesian form of the equation. Cartesian form find is very, very simple. You have to put, what is my arbitrary point? R andre so R is nothing but arbitrary point xi cap, yj cap and zk cap. Adhe riti I will write what is R we got and what is A vector. A is a given point, so it is x1 I cap, y1 j cap, z1 k cap. And what is given other than that? What is next one is given as? We have a B vector. So I will take the B vector as ai cap plus bj cap plus ck cap. So I just have to substituting all these equations. You write a statement saying that substituting the above equation, substituting above in equation number 1. So derivation others to write the steps, statements statements bariri nantara. So what is R vector is equal? If I substitute everything now, I'll get xi cap plus yj cap plus zk cap equal to A vector, that is x1 I cap plus y1 j cap plus z1 k cap and then plus lambda times of nanu A I cap plus bj cap plus ck cap. It's a very simple makle, okay. Nantara, so you have to equate that. So you just have to equate the coefficients. You can clearly see both having I cap. So I can take x1 plus lambda into A I cap and baribodu. Adhe riti nan y1 plus lambda into B j cap and baribodu. Similarly I can get z1 plus c in lambda into c k cap and baribodu. This must be equal to what? Xi cap, yj cap and zk cap. So equating the coefficients of I and j. If we equate coefficients of I, what are you going to get? X is equal to x1 plus lambda A. I can clearly say lambda A now x minus x1 by A. One brothers are actually. Similarly, we can also show what is we can show similarly y equal to y1 plus lambda times of B. Therefore our lambda becomes y minus y1 by B. Similarly, I can say z is equal to z1 plus lambda times of B. So lambda becomes what? Z minus z1 by not B, it is C alva. This is C. So therefore you can equating all these things. They all are equal to lambda only. Therefore I can say x1 by A minus x minus x1 by A, y minus y1 by B should be equal to z minus z1 by C. This is the derivation. Tumba easy derivation. Actually it's all substitution. Actually just substitute ಮಾಡಿ equate ಮಾಡೋದಷ್ಟೇ. ಸೊ ಇದು ವೆಕ್ಟರ್ ಫಾರ್ಮ್. ಅದು ವೆಕ್ಟರ್ ಫಾರ್ಮು, ಇದು ಕಾರ್ಟೇಷಿಯನ್ ಫಾರ್ಮು. ತುಂಬ ಸಿಂಪಲ್ಲು. ಇದು ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ಎ ಪಿ ವೆಕ್ಟರ್ಸ್ಗಳು ಲ್ಯಾಂಬ್ಡಾ ಟೈಮ್ಸ್ ಬಿ ವೆಕ್ಟರ್ ಅಂದ್ರೆ ಎ ಪಿ ಯಲ್ಲಿ ಒ ಪಿ ಮೈನಸ್ ಒ ಎ, ಆಬ್ವಿಯಸ್ಲಿ ಆರ್ ಮೈನಸ್ ಈಕ್ವಲ್ ಲ್ಯಾಂಬ್ಡಾ, ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಲ್ಯಾಂಬ್ಡಾ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಲ್ಯಾಂಬ್ಡಾ ಏನಾಗುತ್ತೆ? ಆರ್ ಅಂದ್ರೆ ಎಕ್ಸ್ ಅಲ್ವಾ. ಎಕ್ಸ್ ಮೈನಸ್ ಎಕ್ಸ್ ಒನ್ ಇದಕ್ಕೆ ಡಿನಾಮಿನೇಟರ್ ಬರುತ್ತೆ ಬಿ ವೆಕ್ಟರು. ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಯುಲ್ ಗೆಟ್ ಬೈ ವಾಟ್ ಇಸ್ ಬಿ ವೆಕ್ಟರ್ ಎ ಇದೆಯಲ್ವಾ, ಅದು ಕೋಎಫಿಷಿಯನ್ಸು ಎ ಬಿ ಸಿ. ಇಲ್ಲೇ ನೆನ್ಪಿಲ್ಲ ವಾಟ್ ಇಸ್ ಲ್ಯಾಂಬ್ಡಾ ಇಯರ್. ಸೊ ಇಲ್ಲೇ ಅರ್ಥ ಮಾಡ್ಕೊಬೋದು ನೀವು. ವಾಟ್ ಈಸ್ ಲ್ಯಾಂಬ್ಡಾ ಫ್ರಮ್ ದಿಸ್? ಲ್ಯಾಂಬ್ಡಾ ಇಸ್ ಬೇಸಿಕಲಿ ಆರ್ ಮೈನಸ್ ಎ ಬೈ ಬಿ ಅಂತ. ಸೊ ಆರ್ ಮೈನಸ್ ಎ ದಟ್ ಈಸ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಬೈ ಎ. ಅದೇ ರೀತಿ ವೈ ಮೈನಸ್ ವೈ ಒನ್ ಬೈ ಬಿ, z minus z1 by c, x minus x1 by y minus y1 by c. This is a very simple equation. You should know this. Artha clear agi idu artha ade. Let's go for next derivation now. Next, derive equation of a line. Nantara they asking that derive the equation of a line passing through a two given point. And ಈಗ ನಮಗೆ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. So we have to find equation of a line passing through two given points. Okay, this is my axis. Let us take my axis like this. Now we have given a line now. So ಈ line is a L. They have not given directions now. Instead of direction ನಮಗೆ ಎರಡು ಪಾಯಿಂಟ್ಸ್ ಕೊಟ್ಟಿದ್ದಾರೆ. Let's take the point here. Here one point let me take. Let's draw NCERT ಪ್ರಕಾರ diagrams ತಗೊಂತೀನಿ. We can take any point anywhere. Yeah, 2 points you can take wherever you want. It's not you take one here ಅಂತ ಎಲ್ಲ ತಗೊಬೋದು.
ಸೊ ಇದರ ಪಾಯಿಂಟ್ ಕೊಟ್ಟಿದ್ದಾರೆ ಅಂದರೆ ಲೆಟ್ಸ್ ಟೇಕ್ ದಿಸ್ ಕೋಆರ್ಡಿನೇಟ್ as x1 y1 and z1 ಇದು ಕೋಆರ್ಡಿನೇಟ್ಸು. ಇದರದ್ದು ಬಂದು x2 y2 and z2 is given. This both the points are given to you. Again we have to find always an arbitrary point, that is p, and for all these points we need to write direction position vectors. So this showing like this point, and then this point, which is pointing to all these things. Iga O anta ondre idu the position vector, let's take it as b vector. Idu the position vector r vector, arbitrary always r vector, arbitrary point idu nantara a vector. Artha ide clear agi idunne diagram alli you have to write again in a first you have to write 3-4 sentences stating what is a, what is r, what is b, what is p, what is a and b are the two given points through which line L is passing, and the position vectors of a is a vector, and then I with a vector is equal to x1 I cap, y1 j cap, z1 k cap obviously, and b vector enagutte, b vector is equal to x2 I cap, y2 j cap, z2 k cap, and let us choose a point p, an arbitrary point on the line as shown in the figure with a position vector r vector. ನೀವು ಇಷ್ಟ ಬಂದಂಗೆ ಇದನ್ನ 3-4 ಸ್ಟೇಟ್ಮೆಂಟ್ಸ್ ಬರೀಲೇಬೇಕು. ಅರ್ಥ ಆಯ್ತಾ? ನಂತರ ಒನ್ಸ್ ಯು ರಿಟರ್ನ್ ಲೈನ್, ನಂದು ಇಟ್ಸ್ ವೆರಿ ಸಿಂಪಲ್ ಮಕ್ಕಳೇ. ನಿಮಗೆ ಫಸ್ಟ್ ಡಿರೈವೇಷನ್ ಅರ್ಥ ಆದರೆ ಸೆಕೆಂಡ್ ಡಿರೈವೇಷನ್ ತುಂಬ ಈಸಿ. ಇಲ್ಲೇನಾಗಿದೆ ಡೈರೆಕ್ಷನ್ ಕೊಟ್ಟಿಲ್ಲ. ಸೊ ನಾವು ಪ್ರೀವಿಯಸ್ ಏನು ಮಾಡ್ತಿದ್ದೆ ಬೇಸಿಕಲಿ ವಿ ಟು ರೈಟ್ ಲೈಕ್ ದಿಸ್ ಅಲ್ವಾ. ಇಲ್ಲಿ ಅಷ್ಟೇ ಐ ಹ್ಯಾವ್ ಎ ಬಿ, ಇಲ್ಲೊಂದು ಎ ಇದೆ, ಬಿ ಇದೆ. ಸೊ ಐ ಹ್ಯಾವ್ ಹಿಯರ್ ಆಲ್ಸೋ ಎ ಬಿ ವೆಕ್ಟರ್. ಸೊ ಬೇಸಿಕಲಿ ಇಲ್ಲಿ ನಾವು ಅಂತಂದರೆ ಎ ಬಿ ವೆಕ್ಟರ್. ಸೊ ಬೇಸಿಕಲಿ ಐ ಕ್ಯಾನ್ ಸೇ ಇಟ್ ಇಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಪಿ ವೆಕ್ಟರ್, ಆರ್ ಐ ಕ್ಯಾನ್ ಸೇ ಇನ್ ದಿಸ್ ವೇ. one ನಿಮಿಷ. I can say in this way, so AP vector is equal to lambda times of AB vector. ಇಲ್ಲಿ ಏನಾಗುತ್ತೆ ಬೇಸಿಕಲಿ what we did in the previous derivation, ಇಲ್ಲಿ ನಾವು ನಮ್ಗೆ ಕ್ಲಿಯರ್ ಆಗಿ ಡೈರೆಕ್ಷನ್ ಗೊತ್ತಿತ್ತಲ್ವಾ. ವಿ ಗಾಟ್ ಎ ಬಿ ವೆಕ್ಟರ್ಸ್ ಅ ಡೈರೆಕ್ಷನ್. ಇಲ್ಲಿ ನಮ್ಗೆ ಡೈರೆಕ್ಷನ್ಸ್ ಇಲ್ಲ. ಆದರೆ if you find a vector passing through AB, don't you think the AB and the AP are basically coinciding, no? ಅಂದರೆ ನಾನು AB ತೊಗೊಂಡ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇದು ಎ ಬಿ ಅಲ್ವಾ. ಸೊ ಅದ್ರ ಮಧ್ಯದಲ್ಲಿ ಎ ಪಿ ಇದೆ. ಸೊ ಎ ಪಿ ಆ್ಯಂಡ್ ಎ ಬಿ, ಸೊ ಬೇಸಿಕಲಿ ಇನ್ ದಿಸ್ ಡಿರೈವೇಷನ್ ದ ಎ ಬಿ ವಿಲ್ ಬಿಕಮ್ ದ ಪೊಸಿಷನ್, ಅಂದರೆ ಎ ಬಿ ವಿಲ್ ಬಿಕಮ್ ಡೈರೆಕ್ಷನ್, ದ ಎ ಬಿ ವಿಲ್ ಬಿಕಮ್ ಡೈರೆಕ್ಷನ್ ವೆಕ್ಟರ್. ಈಗ ಎ ಪಿ ಅನ್ನೋದು ಎ ಬಿ ಮೇಲೇ ಇದೆ, ಆ್ಯಕ್ಚುಲಿ ಇಟ್ಸ್ ಆನ್ ಟಾಪ್ ಆಫ್ ಎ ಬಿ ಓನ್ಲಿ. ಅರ್ಥ ಆಯ್ತಾ? ಅದರಿಂದ ಸೊ ಐ ಕ್ಯಾನ್ ಸೇ ಎ ಪಿ ವೆಕ್ಟರ್ ಈಸ್ ಬೇಸಿಕಲಿ ಪ್ಯಾರಲಲ್ ಟು ಎ ಬಿ ವೆಕ್ಟರ್. ಇನ್ ಫ್ಯಾಕ್ಟ್ ದೇ ಆರ್ ನಾಟ್ ಪ್ಯಾರಲಲ್, ದೇ ಆರ್ ಒನ್ ಆನ್ ಟಾಪ್ ಆಫ್ ಅದರ್. They're coinciding, but they're parallel, no? That's a direction, right? So the here AB will become direction. ಅಷ್ಟೇ ಸಿಂಪಲ್. ಇಷ್ಟು ಅರ್ಥ ಆಗ್ಬಿಟ್ರೆ ನೀವೇ ಡೈರೆಕ್ಷನ್ ಬರೀಬೋದು. ಈಗ ಇಲ್ಲೇ ನೀವು ಎ ಪಿ ಅಂದರೆ ಏನಾಗುತ್ತೆ, ಒ ಪಿ ಮೈನಸ್ ಒ ಎ. ಒ ಪಿ ಅಂದರೆ ಏನು? ಸರ್ ಇಲ್ಲೊಂದು ಕೇಳ್ಬೋದು, ಸರ್ ನೀವು ಎ ಪಿನೇ ತೊಗೊಬೇಕಾ? ನಾವಿಲ್ಲಿ ಬೇಕಾದರೆ ಕಾಂಟ್ ವಿ ಟೇಕ್ ಪಿ ಬಿ? ಯು ಕ್ಯಾನ್ ಟೇಕ್ ಪಿ ಬಿ ಆಲ್ಸೋ. ಯು ಕ್ಯಾನ್ ಟೇಕ್, ಸಿ ದಿಸ್ ಯು ಹ್ಯಾವ್ ಟು ಇನ್ಕ್ಲೂಡ್ ಆರ್ಬಿಟರಿ ಪಾಯಿಂಟ್ ಅಷ್ಟೇ. ಎ ಪಿ ಇನ್ಕ್ಲೂಡ್ ಐದರ್ ಯು ಕ್ಯಾನ್ ಸೇ ಪಿ ಬಿ ಆರ್ ಪಿ ಎ ಆರ್ ಎ ಪಿ, ಯು ಕ್ಯಾನ್ ಸೇ ವಾಟ್ ಎವರ್ ಯು ವಾಂಟ್, ಬಟ್ ಪಿ ಶುಡ್ ಬಿ ದೇರ್. ಅರ್ಥ ಆಯ್ತಾ? ನಂತರ ಸೊ ಎ ಪಿ ವೆಕ್ಟರ್ಸ್ ಕೂಡ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎ ಬಿ ವೆಕ್ಟರ್. ಅರ್ಥ ಆಯ್ತಾ ಕ್ಲಿಯರ್ ಆಗಿ? ಸೊ ನೆನ್ಪಿಟ್ಕೊಳ್ಳಿ, ಎ ಪಿ ಅಂದರೆ ಏನು, ಒ ಪಿ ಮೈನಸ್ ಒ ಪಿ ಮೈನಸ್ ಒ ಎ. ಅಂದರೆ ಒ ಪಿ ಅಂದರೆ ಏನು, ಬೇಸಿಕಲಿ ಆರ್ ಮೈನಸ್ ಎ ಬರುತ್ತೆ. ಆರ್ ಮೈನಸ್ ಎ ಈಕ್ವಲ್ ಟು ಎ ಬಿ ಅಂದರೆ ಏನಾಗುತ್ತೆ, ಒ ಬಿ ಮೈನಸ್ ಒ ಎ. ಆರ್ ಮೈನಸ್ ಎ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ಮೈನಸ್, ಅಷ್ಟೇ. ಆರ್ ಮೈನಸ್ ಎ ಇಸ್ ವೆರಿ ಸಿಂಪಲ್. ನೋಡಿ, ಫಾರ್ ಎಕ್ಸಾಂಪಲ್ ಲೆಟ್ ಮಿ ರೈಟ್ ನೌ. ಸೊ ಒ ಪಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಇಸ್ ಆಲ್ ಸ್ಟೆಪ್ಸ್ ಮಕ್ಕಳೇ. ಓಕೆ, ಒ ಪಿ ಅಂದರೆ ಏನು, ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್. ಸೊ ಇಷ್ಟು ಅರ್ಥ ಬರುತ್ತೆ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ನಾವು ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ವಾಟ್, ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಮೈನಸ್ ಎ ವೆಕ್ಟರ್. ದಟ್ಸ್ ಆಲ್. ದಿಸ್ ಈಸ್ ಓನ್ಲಿ ದ ವೆಕ್ಟರ್ ಫಾರ್ಮ್. ತುಂಬ ಸಿಂಪಲ್. ಅದು ಅರ್ಥ ಆದರೆ ತುಂಬ ಈಸಿ. ಪ್ರೀವಿಯಸ್ ಡಿರೈವೇಷನ್ ಅರ್ಥ ಆದರೆ ಈಗ ನೀವೇ ಹೇಳಿ, ಸೊ ಕಾರ್ಟೇಷಿಯನ್ ಫಾರ್ಮ್ನ ಹೆಂಗೆ ಫೈಂಡ್ ಮಾಡೋದು? ಸೊ ನಾನು ಪ್ರೀವಿಯಸ್ ಏನು ಹೇಳಿದೆ ಅಲ್ಲಿ, ಸೊ ಪ್ರೀವಿಯಸ್ ಡಿರೈವೇಷನ್ಸಲ್ಲಿ ಇನ್ ಡೈರೆಕ್ಟ್ಲಿ ಸೇ ಲೈಕ್ ಯು ನೋ ಆರ್ ಮೈನಸ್ ಎ ಬೈ ಬಿ ಅಲ್ವಾ. ಆರ್ ಮೈನಸ್ ಎ, ಆರ್ ಅಂದರೆ ಆರ್ಬಿಟ್ರಿ ಪಾಯಿಂಟ್ ಎಕ್ಸ್ ವೈ ಝೆಡ್, ಎ ಅಂದರೆ ಇಲ್ಲಿ ಎಕ್ಸ್ ಒನ್ ವೈ ಒನ್ ಝೆಡ್ ಒನ್. ಸೊ ಆರ್ ಮೈನಸ್ ಎ ಡಿವೈಡ್ ಬೈ ಬಿ ಇದೆ ಇಲ್ಲಿ. ಇಲ್ಲೇನಾಗುತ್ತೆ ಇಲ್ಲಿ, ಸೊ ಯು ಹ್ಯಾವ್ ಯುವರ್ ಆರ್ ಮೈನಸ್ ಎ, ದಟ್ ಮೀನ್ಸ್ ಎಕ್ಸ್ ಮೈನಸ್ ಎಕ್ಸ್ ಒನ್ ಡಿವೈಡೆಡ್ ಬೈ ಇಲ್ಲಿ ಬಿ ಮೈನಸ್ ಎ ಇದೆ, ಅಂದರೆ x2 minus x1. So very easily I can say the lambda becomes what, x minus x1 divided by x2 minus x1. That's very simple. ಇಲ್ಲಿ no difference ಅರ್ಥ ಮಾಡ್ಕೊ. ಇಲ್ಲಿ b ಅಂತಿದೆ, therefore you getting its coefficients a b c. ಇಲ್ಲಿ ನಮ್ದು b ಇಲ್ಲ, we have b minus a, therefore we get x2 minus x1. That's very simple. Just for sake of writing, ನೀವೇ ಸ್ಟೆಪ್ಸ್ ಆರಾಮ ಬರಿಬೋದು ಈಗ. ಬಟ್ you just pause the video, ನೀವೇ ಟ್ರೈ ಮಾಡಿ.
ನೀವೇ ಮಾಡಿ ಸ್ಟೆಪ್ಸ್ ಎಲ್ಲ, ಬಿಕಾಸ್ ನೀವು ಮಾಡಿದ್ರೆ you will never forget. Okay, but I'll just show quickly steps. Now substituting all the formulas here, let's take, so Cartesian, idu bandu vector form. This is a vector form of the equation. Nanತರ I'll go to now Cartesian form ಗೆ ಹೋಗ್ತೀನಿ. ಈಗ Cartesian form ಅಂದ್ರೆ ಏನು ಅಂತ let's understand this. So very simple, makle, just substitute everything. Let r vector is equal to what? xi cap, yj cap, zk cap. ಅದೇ ರೀತಿ let a vector equal to x1 i cap, ಅದೇ ರೀತಿ y1 j cap plus z1 k cap. ಅದೇ ರೀತಿ, so we have again we have b and a. So what is b vector is equal to x2 i cap plus y2 j cap plus z2 k cap ಅಂತ. So substitute ಮಾಡಿ ಎಲ್ಲ ಇದರಲ್ಲಿ, substituting all this equation is in this formula. What's the formula? R vector is equal to a vector plus lambda times of b minus a ಅಂತ substitute ಮಾಡಿ ಇಲ್ಲಿ. So what is r now? xi cap y. ಇದು ತುಂಬಾ easy, just substitution ಅಷ್ಟೇ ಇಲ್ಲಿ. So you have x1 i cap plus y1 j cap plus z1 k cap, ನಂತರ plus lambda times of, I'll directly write b minus a ಅಂದ್ರೆ ಏನು, x2 minus x1 i cap plus y2 minus y1 j cap plus z2 minus z1 k cap. ಅರ್ಥ? ಈಗ ನಾವು ಈಕ್ವೇಟ್ ಮಾಡಬೇಕು. at equate coefficients i ಇಲ್ಲಿ x ಇದೆ, equal to coefficient y is x1 ಇಲ್ಲಿ plus ಇದು lambda times of x2 minus x1. ಸೊ ಹಾಗೇನಾಗುತ್ತೆ, lambda ಏನಾಗುತ್ತೆ ಈಗ, lambda is equal to x minus x1 divided by x2 minus x1. ಸಿಮಿಲರ್ಲಿ ನೀವೇ ಫೈಂಡ್ ಮಾಡಿಗೆಲ್ಲ, ಸಿಂಪಲ್ ಈಗ ಆ್ಯಕ್ಚುಲಿ. ಸೊ ಹಾಗೇನಾಗುತ್ತೆ, y equal to y1 plus lambda times of y2 minus y1. therefore you get lambda ಏನಾಗುತ್ತೆ ಇಲ್ಲಿ y minus y1 divided by y2 minus y1. ನಂತರ ಅದೇ ರೀತಿ, so similarly you're going to get z is equal to, ನೀವೇ lambda equal to z minus z1 divided by z2 minus z1. Yes, therefore combining all these things ಇನ್ನೆಲ್ಲ combine ಮಾಡಿದ್ರೆ ಈಗ, so what are you going to get? x minus x1 by x2 minus x1 equal to y minus y1 by y2 minus y1 equal to z minus z1 divided by z2 minus z1. This is the equation. This is a Cartesian form, that's a vector form. ಎರಡಕ್ಕೂ ಏನು ಡಿಫರೆನ್ಸು, ಇದಕ್ಕೂ ಮತ್ತು ಇದಕ್ಕೇನು ಡಿಫ್ರೆನ್ಸು ಇಲ್ಲಿ ನೋಡಿ. in the previous equation we have a b c. ಇಲ್ಲಿ ನಮಗೇನಿದೆ ಇಲ್ಲಿ we have x2 minus x1 in terms of a b c place ಅಲ್ಲಿ x2 minus x1, y2 minus y1, z2 minus z1, because that a b will become the direction. ಅಲ್ಲಿ ಡೈರೆಕ್ಷನ್ ಆಲ್ರೆಡಿ ಕೊಟ್ಟಿದ್ದು ಪ್ರೀವಿಯಸ್ ಅಲ್ಲಿ b ಅಂತ, ಇಲ್ಲಿ ಆ ಪಾಯಿಂಟ್ಸ್ನ a b ಪಾಯಿಂಟ್ಸ್ ಇದೆಯಲ್ಲ ಅದು ಸಬ್ಟ್ರಾಕ್ಟ್ ಮಾಡಿದ a b, that a b will become the direction. ಅರ್ಥ ಆಗಿ ಕ್ಲಿಯರ್ ಆಗಿ, this is that solve ಮಕ್ಕಳೇ, is very very simple. ಇದಾದ ನಂತರ I will also take all the previous questions. next lecture ಅಲ್ಲಿ I will do all the questions of this one. ಅದು ಯೂಶಲಿ 2 marks 3 marks ಕೇಳ್ತಾ ಇರ್ತಾರೆ, ಬಟ್ ದಿಸ್ ಅ 5 mark ಡಿರೈವೇಷನ್. ಇದಾದಮೇಲೆ ದೇ ಕೆನ್ ಆಲ್ಸೋ ಆಸ್ಕ್ ಪ್ಲೇನ್ಸಲ್ಲಿ ಆ್ಯಕ್ಚುಲಿ ಪ್ಲೇನ್ಸಲ್ಲಿ 3 ಡಿರೈವೇಷನ್ ಇದೆ, ಬಟ್ 3 ಕೇಳೋದಿಲ್ಲ, ಅಂದರೆ 2 ಕೇಳ್ತಾರೆ ತುಂಬ ಸತಿ. ಐ ವಿಲ್ ಎಕ್ಸ್ಪ್ಲೇನ್ ಇವನ್ ದ ಪ್ಲೇನ್ಸ್ ಡಿರೈವೇಷನ್ ಆಲ್ಸೋ. ಇದಾದ ನಂತರ ವಿಲ್ ಡೂ ದ ನ್ಯೂಮರಿಕಲ್ಸ್, ಅಗೇನ್ ಪ್ಲೇನ್ಸ್ ಡಿರೈವೇಷನ್ಸ್, ಎಲ್ಲದನ್ನು 3D ಜಾಮಿಟ್ರಿಯಲ್ಲಿ ಒಂದು ಸೀಕ್ವೆನ್ಸ್ಲಿ ಹೋಗೋಣ. ಯು ವಿಲ್ ಅಂಡರ್ಸ್ಟ್ಯಾಂಡ್ ರಿಯಲಿ ವೆಲ್. ಓಕೆ, ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್ ಗೈಸ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ವಿಡಿಯೋಸ್. ಬೈ ಬೈ, ಟೇಕ್ ಕೇರ್.